ಕರ್ಣ ಕರ್ಣ ನೀನು ಸಂಗಡ ನನ್ನ ಸಂಗಡ ಬಾ ಕರ್ಣ. ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ನನ್ನ ಸಂಗಡ ಬಾ ಕರ್ಣ ಬಾ. ಪರಮಾತ್ಮ ಹರೇ ಪಾವನ ಪರಮಾತ್ಮ ಪರಮಾತ್ಮ ಹರೇ ಪಾವನ ಪಾಮರನೊಳ್ಳು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ ಪಾಮರನೊಳ್ಳು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ ಹರೇ ಪಾವನ ಪರಮಾತ್ಮ ಕರ್ಣ ಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಪರಮಾತ್ಮ ಕುಲ ಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ಪರಮಾತ್ಮ ಬಳಲಿದೆ ನೈ ಸ್ವಾಮಿ ಕರುಳನ ಪರಮಾತ್ಮ ಬಳಲಿದೆ ನೈ ಸ್ವಾಮಿ ಕರುಳನ ಧರಿಸಲು. ನಿಳೆಯೋಳು ಜನ್ಮವ ಕಳೆದು ನಾಮದೆನು. ಪರಮಾತ್ಮ ನಿಳೆಯೋಳು ಜನ್ಮವ ಕಳೆದು ನಾಮದೆನು. ಲೋಲನೆ ಅತಿ ಪ್ರೇಮದಿ ಕಾಯ್ದೆ ಸ್ವಾಮಿ. ಪರಮಾತ್ಮ ಶ್ರೀಲೋಲನೆ ಅತಿ ಪ್ರೇಮದಿ ಕಾಯ್ದೆ ಸ್ವಾಮಿ. ಪರಮಾತ್ಮ ಹರೇ ಪಾವನ ಪರಮಾತ್ಮ
ಪರಮಾತ್ಮ, ಕರ್ಣ, ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿ ಪಕ್ಷದವನೆಂದು ಅರಿತಿದ್ದರೂ ಕೂಡ ಇಷ್ಟು ದೂರ ನನ್ನನ್ನು ಏತಕ್ಕಾಗಿ ಕರೆತಂದೆ ದೇವ? ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಹೋ ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯುವುದಕ್ಕಾಗಿ ನನ್ನನ್ನ ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ನಂಬು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿದೆ ಕೃಷ್ಣ? ಏಕಿಲ್ಲ ಕರ್ಣ. ನೊಡೆಯ ಸಂತೋಷದಿ ಲಾಲಿಸುವೇಲ ಮಾತ ಕೊಂತೆಯ ಕೋವರ ಒಂದೇ ಮಾತೆಯ ಕೋವರ ವೀರವರ ರವಿ ಕೋವರ. ಪರಮಾತ್ಮ, ಕರ್ಣ, ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆ ದೇವ? ತಿಳಿಸುವೆ ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ಕರ್ಣ, ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಮದೇಯೊಳು ದಾನ ಶೂರ ಕರ್ಣ, ಕರ್ಣ, ಪರಮಾತ್ಮ, ನಮದೇಯೊಳು ದಾನ ಶೂರ ಬಾಳುವೆ ಬಾದ ಏನೋ ಕೇವದೆ. ಬಾಳುವೆ ಬಾರನೇನು ಕೇವದೆ. ಬಾಳುವೆ ಬಾರ ಕೇವದೆ. ಪರಮಾತ್ಮ, ಕರ್ಣ, ಈ ಲೋಕದ ಜನರು ನನ್ನನ್ನು ಸೂತ ಹೀನ ಎಂದು ಜರಿದಾಡುತ್ತಿರೋರು ಏಕೆ ಪರಮಾತ್ಮ? ಏಕೆ? ಕರ್ಣ, ಸೂತನಲ್ಲ ಕಾರಣ. ನೀನು ಪ್ರಥಮ ಪಾಂಡವ ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಸೋತನೋ ಅನಾಥನಲ್ಲವ ಚಂದ್ರ ಕೋಲಾದೇಶನೇನೋ. ಕರ್ಣ, ಪರಮಾತ್ಮ, ಸೋತನೋ ಅನಾಥನಲ್ಲವ ಚಂದ್ರ ಕೋಲಾದೇಶನೇನೋ. ಪಾಂಡವರೊಳು ಸೇರಿಸುತ್ತಾರೆ ಕರ್ಣ. ಪಾಂಡವರೊಳು ಸೇರಿಸುತ್ತಾರೆ ಬಾಳುವೆ ಮಾದನೇನು ಕೇವದೆ. ಬಾಳುವೆ ಬಾರನೇನು ಕೇವದೆ. ಬಾಳುವೆ ಬಾರ ನೇ ಕೇವದೆ. ಏನು
ಪಾಂಡವರೊಡನೆ ಕೂಡಿ ಬಾಳಬೇಕೆ? ಸಾಧ್ಯವಿಲ್ಲ ಪರಮಾತ್ಮ, ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಕರ್ಣ? ನನ್ನ ನೋಡೆಯ ಸಂತೋಷದಿ ವೇರವರ ರವಿ ಕುವರ ವೇರವರ ರವಿ ಕುವರ ಕರ್ಣ ಪರಮಾತ್ಮ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಪರಮಾತ್ಮ, ಲೋಕ ಅಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಗಳಿಂದ ಬೆಳೆದು ಈಗ ಆ ದುರ್ಯೋಧನ ಸ್ಥಾನದಲ್ಲಿ ಮಂಡಲಿಕನಾಗಿರುವೆ ಕರ್ಣ. ಪರಮಾತ್ಮ, ಕರ್ಣ, ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಕುವೆನು. ಸಮಸ್ತ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವಂತೆ ಬಾ ಕರ್ಣ, ಬಾ ಕರ್ಣ. ಪರಮಾತ್ಮ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಎತ್ತ ತಾಯಿಯೇ. ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗಾತಿಯೇ? ಕರ್ಣ, ನೀನು ಆರಾಧಿಸುವ ಸೂರ್ಯ ದೇವನಾಳೆಗೂ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ದೇವಾ ನಾನೊಂದೇ ಬಂಧುಗಳ್ಯಾರೆಂದು. ಪರಮಾತ್ಮ, ಬಹುದಿನ ನೊಂದೇ ಬಂಧುಗಳ್ಯಾರೆಂದು ಎಂದು ವಾದನ ಅಪನಿಂದೆಯಲ್ಲಿ ಬೆಂದೆ. ಪರಮಾತ್ಮ, ವಾದನ ಅವನಿಂದೆಯಲ್ಲಿ ಬೆಂದೆ ಬಾಂಧುವೆ ಮಾತನ ಮಾರ್ಗವನರಿಯಾದೆ. ಪರಮಾತ್ಮ, ಬಾಂಧುವೆ ಮಾತನ ಮಾರ್ಗವನರಿಯಾದೆ. ದೇವಾ ಸೋದನೆಯೇ ಪಾಪಿಯಾಗಿ ಪರಿತಾಪತಿಯಾಗಿ ದೇವಾ ಸೋದನೆಯೇ
ರಹಸ್ಯದ ಆಂತರವರೆತು ಪರಮಾತ್ಮ ಕರ್ಣ ಜನ್ಮ ರಹಸ್ಯದ ಆಂತರವರೆತು ಜನುಮದಾಸೆಯ ನಿರ್ದಯವರೆತು ಕೃಷ್ಣ ಕೃಷ್ಣ ಪರಮಾತ್ಮ ಕರ್ಣ ಜನ್ಮ ರಹಸ್ಯದ ಆಂತರವರೆತು ಜನುಮದಾಸೆಯ ನಿರ್ದಯವರೆತು ಜೀವಿಸಲೇ ಬರಿ ಸಹಜನ ಸಮತೋಡೆ ಪರಮಾತ್ಮ ಜೀವಿಸಲೇ ಬರಿ ಸಹಜನ ಸಮತೋಡೆ ಪರಮಾತ್ಮ ಜೀವಿಸಲೇ ಬರಿ ಸಹಜನ ಸಮಗೂಡಿ ಪಾದಗಿ ಜೀವನ ಸಂಕಟ ಕಾರಣ ಪರಮಾತ್ಮ ಪಾದಗಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಶಾಪ ಪಾಪಿಯಾಗಿ ಪರಿತಾಪತಿನಾದೆ ದೇವಾ ಶೋಧನೆ ಶಾಪ ಪರಮಾತ್ಮ ಕರ್ಣ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯ ಎಂಬ ಭಾಗ್ಯವನ್ನ ಕೊರಳಿಯ ಸುತ್ತುತ್ತಿರುವ ಪಾಂಡವರು. ನೀನೇ ಹೇಳು ದೇವ, ನೀನೇ ಹೇಳು. ಚಿಂತಿಸದಿರು ಕರ್ಣ. ಈ ಈರ್ವರಲ್ಲಿ ಯಾರನ್ನ ತ್ಯಜಿಸಲಿ, ಯಾರನ್ನ ಆಶ್ರಯಿಸಲಿ? ನಂಗೆ ದಿಕ್ಕೆ ತೋಚದಂತಾಗಿದೆ ದೇವ, ದಿಕ್ಕೆ ತೋಚದಂತಾಗಿದೆ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಅದೃಷ್ಟ ಕೀರ್ತಿ ಕಳಂಕದಿಂದ ನಿನ್ನನ್ನು ಉದ್ಧಾರ ಮಾಡಿಡುವನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕೋ, ಯಾರನ್ನು ತ್ಯಜಿಸಬೇಕೋ ನೀನೇ ನಿರ್ಧಾರ ಮಾಡು. ಹಾ ಕರ್ಣ, ಮತ್ತೊಂದು ವಿಚಾರ. ನಿನ್ನ ತಾಯಿಯಾದ ಕುಂತಿ ದೇವಿಯೋ ನಿನ್ನನ್ನು ಕಂಡಾಗಲೆಲ್ಲ ದೇವಾ ಈ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುತ್ತದೆ ಎಂದು ಹೇಳುತ್ತಿದ್ದಳು. ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆನು. ಹಾಗಲಿ ಪರಮಾತ್ಮ. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು ಕರ್ಣ. ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಪರಮಾತ್ಮ, ನಾನಿನ್ನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೇ? ತಮ್ಮ ಚಿತ್ತ ಪ್ರಭು. ಆಜ್ಞೆ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನ ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಎತ್ತ ತಾಯಿಯೇ. ಅಯ್ಯೋ ವಿಧಿಯೇ, ಇವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವಲ್ಲ. ಇದುವರೆಗೂ ನನ್ನ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂದು ನನ್ನ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಹಾಗಾದರೆ
ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರ ನಾನೇ ಕೊಲ್ಲಲೇ? ಕೊಲ್ಲಲೇ ಪಾಂಡಕುಮಾರರಂ ನಾ ಕೊಲ್ಲಲೇ? ದುರದೋಳ್ತ ಮಂದಿರಂ ದುರದೋಳ್ತ ಮಂದಿರಂ ನಾ ಕೊಲ್ಲುವುದೇ? ಕೊಲ್ಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದಾರುಣಿಯೋ ಸಿರಿ ಸಂಪತ್ತಿನಿಂದೆಂಬಾಳ್ವನೇ. ಚಲದಿಂ ಪಾರ್ಥನ ರುಂಡವಂ ಕರೆದು ಅಯ್ಯೋ ಅರ್ಜುನ ಅರ್ಜುನ ಚಲದಿಂ ಪಾರ್ಥನ ರುಂಡವಂ ಕರೆದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಸಕ್ಕಾಗದೆ ಪಾರ್ಥನ ಘೋರ ಚರಣಕ್ಕೆ ನಾ ತುತ್ತಾಗಲೇ? ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ? ಓ ಚಾಲಿ, ಓ ಚಾಲಿ, ಇವಳಿಗೆ ಈ ರೀತಿ ಚಿಂತೋಮುಕ್ತಳಾಗಿರುವಳಲ್ಲ ಪ್ರಿಯತ್ತಮೇ, ಏನಾಯ್ತು? ಅವತಾಪದಿನಂದು ಕಣ್ಣೀರ ಕರೆತಿರಬೇಕಂತೆ ಪಾಂಡವರ ಪಟ್ಟ ಬಯಸಿ ಈ ಭೀಮನ್ಮನೊನ್ಮಣೆ ವಸುದೇವನ ಸರೆಯು ನಮಗಿರದು, ವಸುದೇವನ ಸರೆಯು ನಮಗಿರದು, ಪದುದ್ಯಾವುದೇ ಮರತೆ ಪರಮ ವಿಘ್ನಪದಿ ಪರಿಹರಿಸಲಿಲ್ಪಡೆ ಈ ಪ್ರಚಂಡ ಭೀಮ. ಏಕೆ ಚಿಂತಿಪೆ ಪ್ರಮದ ನಂದಿನಿ, ಏಕೆ ಚಿಂತಿಪೆ ಪ್ರಮದ ನಂದಿನಿ, ಭಯ ಬಿಜು ಪೌರ್ಣಿ ಕಮಲ ಸಂಗುಣಿ ಪ್ರಿಯ, ಏಕೆ ಚಿಂತಿಪೆ ಪ್ರಮದ ನಂದಿನಿ.
ಪುರದಿದುಳ್ಳ ಪದುಪತಿಯ ತೊಳಮುರಿದು ಮುದಕರಿಗೆ ದೇವಿ ಪುರದಿದುಳ್ಳ ಪದುಪತಿಯ ತೊಳಮುರಿದು ಮುದಕರಿಗೆ ಪಡಪದಾಂತರವರನ್ನು ಹನಿಸದ ಬಿಡಗದೆಯಳು ದೇವಿ ಹನುಮದಾಂತರವರನ್ನು ಹನಿಸದ ಬಿಡಗದೆಯಳು ತೊಡಗಟ್ಟೆ ಪುಡುಗಟ್ಟೆ ಸುರಬೆಟ್ಟಿ ಏಕೆ ಚಿಂತಿತೆ ಪ್ರಮದ ನಂದಿನಿ ಭಯೋಮಿದ ಪಾಂಚಾಲಿ ಕಮಲ ಕಂದಿನಿ ಪ್ರಿಯ ಹೇಗೆ ಚಿಂತಿತೆ ಪ್ರಮದ ನಂದಿನಿ ಅಭಿನ್ನವಾದ ಮವಳೆಯ ಮನೆ ಮೇಲೆ ತರುಣಿಯೇ ಹೇಗೆ ಅಭಿನ್ನವಾದ ಮವಳೆಯ ಮನೆ ಮೇಲೆ ತರುಣಿಯೇ ಕಪಟತನದ ವಂಚನೆ ಹೃದಯವನ್ನೇ ಸೀಳುವೆ ಕಪಟತನದ ವಂಚನೆ ಹೃದಯವನ್ನೇ ಸೀಳುವೆ ತೊಡಗಟ್ಟೆ ಪುಡುಗಟ್ಟೆ ಸುರಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿತೆ ಕಪಟ ನಂದಿನಿ ಭಯೋಮಿದ ಪಾಂಚಾಲಿ ಕಮಲ ಕಂದುನಿ ಪ್ರಿಯ ಏಕೆ ಚಿಂತಿತೆ ಕಪಟ ನಂದಿನಿ ಕಮಲ ನಂದಿನಿ ಕಮಲ ನಂದಿನಿ ಪ್ರಿಯತ್ತವೇ ಏನಾಯಿತು ನಿಷ್ಕಾರಣವಾಗಿ ಹೇಳ್ತಿರಲ್ಲ ಏಕೆ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಉಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದೆ ಆದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಒಳಬೇಡ ಪಾಂಚಾಲಿ, ಒಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಆ ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಓಹೋ, ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅದು ಇಂದಿನ ಮಾತು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ಈ ನಿಂದನೆಯು ನಮ್ಮನ್ನು ಸಾಯವರೆಗೆ ಬಿಟ್ಟಿದಲ್ಲ. ಪಾಂಚಾಲಿ, ಪ್ರಿಯತ್ತವೇ, ಅಣ್ಣನ ಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಲಿಲ್ಲವೇ? ಆದಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನ್ಯಾಕೆ ಹೀಗಾಗಿರುವೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆದ್ರೂ ಹಾಗಾದರೆ ಅದು ಇಂದಿನ ಮಾತು. ಈಗ ನಾನು ಯಾರ ಆಗ್ರಹದ ಕನಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬೆಯ ಮದುವೆಗೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗಾದ್ರೂ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಬೆಚ್ಚಿರುವ ಈ ನಿನ್ನ ಮುಡಿಯನ್ನು ಮುಡಿಗಟ್ಟಿಸುವಷ್ಟೇ ಎಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶವೂ ನಿಜವಾಯಿತು. ಯಾರು ಯಾರು ರಾಯಭಾರಕ್ಕಾಗಿರುವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಆ ಶ್ರೀಕೃಷ್ಣನಲ್ಲವೇನು? ಗೋಪಿಕಾಂಗಣನ ಉಲ್ಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನದು ದ್ವಾರಕೆಯಿಂದ ಹಿಂದಿರುಗದಾಗಲೇ ಹೀಗಾಗಬಹುದು ಎಂದು ಭಾವಿಸಿದೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬೆಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಭಾನುಮತಿ ಎಂಬುದಾಗಿ. ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿರುವಿ. ಚಾಲೆ ನನ್ನ ಚಾಲೆ ಮುತ್ತಾಡುವೆನು ಬಾರೆ, ಈ ಮನ ಪ್ರೀತಿಯ ರಾಣಿಯು ನೀನೆ. ನಾನೇ ಸ್ವಾಮಿ? ಹೌದು. ನಿಜವಾಗಿಯೂ? ಮನ ಪ್ರೀತಿಯ ರಾಣಿಯು ನೀನೆ. ಚಾಲೆ ನನ್ನ ಚಾಲೆ ಮುತ್ತಾಡುವೆನು ಬಾರೆ. ಕುಲಾದ ಮರ ಪಿಡಿಯ ತರಣದ ಒಂದು ವಂಶವನ ನಾಶವಗೈದೆ ದೇವಿ. ನಿಜವೇ ಪ್ರಾಣೇಶ್ವರ? ಕುಲಾದ ಮರ ಪಿಡಿಯ ತರಣದ ಒಂದು ವಂಶವನ ನಾಶವಗೈದೆ
ದುಶ್ಯಾಸನ ಒಡಲನ್ನು ಬಗದು ಬಿತ್ತಿದ ಮುಡಿಯನ್ನು ಕಟ್ಟಿಸುವೆನು ನಾ. ಸ್ವಾಮಿ ಬಿತ್ತಿದ ಮುಡಿಯನ್ನು ಕಟ್ಟಿಸುವೆನು ನಾ. ಜಾಣೆ ನನ್ನ ಜಾಣೆ ಮುಂದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ನನ್ನ ಜಾಣೆ ಮುಂದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಸಮಯ ಪರಿಭವದಿ ಮನಸ್ಸಿಯನೇನೆ ಮಾಡಿದ ಶಪಥವ ನಡೆಸದ ಬಿಡನೆ. ನೆನಪಿನಲ್ಲಿರುವುದೇ ಪ್ರಾಣೇಶ್ವರ. ಸಮಯ ಪರಿಭವದಿ ಮನಸ್ಸಿಯನೇನೆ ಮಾಡಿದ ಶಪಥವ ನಡೆಸದ ಬಿಡನೆ. ಚಿಂತೆಯೇತಕ್ಕೆ ದ್ರುಪದ ಕುಮಾರಿಯೇ, ಚಿಂತೆಯೇತಕ್ಕೆ ದ್ರುಪದ ಕುಮಾರಿಯೇ. ಬಿಡದಲ್ಲಿ ನಿರುತದಿ ಮಡಿಗಟ್ಟಿವೆನ, ಬಿಡದಲ್ಲಿ ನಿರುತದಿ ಮಡಿಗಟ್ಟಿವೆನ. ಜಾಣೆ ನನ್ನ ಜಾಣೆ ಮುಂದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ನನ್ನ ಜಾಣೆ ಮುಗ್ಧ ಜಾಣೆ ಮುಂದಾಡುವೆನು ಬಾರಿ. ಪ್ರಾಣೇಶ್ವರ ಸ್ವಾಮಿ, ಪಾಂಚಾಲಿ, ಇಂದು ಬಹಳ ಸಮಯವಾಗಿರುವುದು, ಬನ್ನಿ ಕುಳಿತುಕೊಳ್ಳಿ. ಆಹಾ, ಹಾಗಾಗಿ ನಾನು ಹೇಳುತ್ತಿರುವೆನಲ್ಲ ಪ್ರಾಣೇಶ್ವರ. ಸ್ವಾಮಿ ದೇವಿ, ಸಮಯವಿದೆ ಶೃಂಗಾರಕ್ಕೆ, ಬೇಸರವೇ ನನ್ನ ಮೇಲೆ ಕೋಪವೇ, ಮತ್ತೆ ನಗಬಾರದೆ ಪ್ರಾಣೇಶ್ವರ. ಶೃಂಗಾರಕ್ಕೆ ಭೀಮ ಬಲೆ ಬಲೆ ಪ್ರಾಣೇಶ್ವರ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಭೀಮ. ಧಮನಿಯ ಮನಕ್ಕಿಲ್ಲದಿರೆ ವಿರಾಮ. ಅಲ್ಲ ಭ್ರಮದಿಯ ಮನಕ್ಕಿಲ್ಲದಿರೆ ವಿರಾಮ. ಸಮಯವಿದೆ ಪ್ರಾಣೇಶ್ವರ. ಮನಮುರಿಸುವ ಮಧು ಹಾಸ ವಿಲಾಸ. ಮನಮುರಿಸುವ ಮಧು ಹಾಸ ವಿಲಾಸ. ಕೌರವ ಶಿರವ ಧರೆಯೊಳು ನೀನು. ಅಲ್ಲವೇ ಸ್ವಾಮಿ? ಕೌರವ ಶಿರವ ಧರೆಯೊಳು ನೀನು. ಪ್ರಾಣೇಶ್ವರ ದೇವಿ, ಚೆಲ್ಲುತ್ತ ಸೇರುವೆ ಚೆಲ್ಲುತ್ತ ಸೇರುವೆ. ಆಗ ಯಾವಾಗ? ಅಬ್ಬಬ್ಬಾ, ಏನಿದು ಪ್ರಾಣೇಶ್ವರ, ಇದನ್ನೂ ಮರೆತು ಹೋಗಿರುವಿರೇನು? ಎಂದಿಗೆ ನೀವು ಆ ಕೌರವರ ಶಿರವನ್ನು ಈ ಧರೆಗೆ ಕೆಡಹುವಿರೋ? ಎಂದಿಗೆ ಅವರ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವಿರೋ? ಆಗ ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಅಲ್ಲವೇ ಸ್ವಾಮಿ? ಚೆಲ್ಲುತ್ತ ಸೇರು
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸಮಯವಿದೆ ಆದರೂ ನೀವು ಎಲ್ಲವನ್ನೂ ಮರೆತು ಹೋದಂತೆ ಕಾಣಿಸುತ್ತೀರಿ. ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೇನನ್ನು ಹೇಳಿದ್ರಲ್ಲವೇ ಪ್ರಿಯ? ನನ್ನ ಬಾಯಿಂದ ಪ್ರತಿಜ್ಞೆಯ ವಾಕ್ಯಗಳು ಕೇಳಲು ಅಪೇಕ್ಷಿಸಿದ ಪಾಂಚಾಲಿ ಓಡಿದ ಪ್ರತಿಜ್ಞೆಯನ್ನು ಮನೆಯಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಆಹಾ, ನಿಜವೇ ನಿಜವೇ, ನೀವೆಂದಿಗೂ ಮಾಡಿರುವ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಕೆಲಸ ಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕರಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪನೆ ತೊಡಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನಂತ ಅಪರಾಧವನ್ನು ಕ್ಷಮಿಸುವುದು. ಆದರೆ ನಾನು ಮತ್ತೆ ಒಂದು ಕಡೆ ಶ್ರಮಿಸುವುದಿಲ್ಲ. ನೋಡೋಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಮಾಡಲು ನಿನ್ನವರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಹೇಳುತ್ತಿರುವುದು. ಅರ್ಜುನನ ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೊಂದೊಂದು ಸಾರಿ ದುಸ್ಸಹ ಎನಿಸುವುದು. ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಯವಿದೆಂದರಿದೆಯ ಮಾನುನಿ ಮನದ ವೇದನೆ ಸಮಯವಿದೆಂದರಿದೆಯ ಕರ್ಮಜನಂ ಮಯ ನಿರ್ಮಲ ಭ್ರಾತೃ ಕರ್ಮಜನಂ ಮಯ ನಿರ್ಮಲ ಭ್ರಾತೃ ಬೇರುವುದನ್ನು ಸಿದ ಪರಿಚಿತನೇ ನುಡಿಯ ಬೇರುವುದನ್ನು ಸಿದ ಪರಿಚಿತನೇ ನುಡಿಯ ಸೊಡಿಬುದು ಮನಗನು ತಾಪವ ಕರುಣೆ ಸಹಿಬುದು ಮನಗನು ತಾಪವ ಕರುಣೆ ಧರ್ಮದಿಂದ ಕನ ಕಾರ್ಯ ಸಾಧಿಸೆ ಕೋಮಲ ಹೃದಯಳ ಕೊರಗುವ ಪರಿಯ ಪಾಂಚಾಲಿ ಧರ್ಮದಿಂದ ಕನ ಕಾರ್ಯ ಸಾಧಿಸೆ ಕೋಮಲ ಹೃದಯಳ ಕೊರಗುವ ಪರಿಯ ಸಾರಸಾಕ್ಷಿ ನರಿಯಲಿ ಪರಿ ಸಾರಸಾಕ್ಷಿ ನರಿಯಲಿ ಪರಿ ಹೇಗೆಂದು ನೀನಿಂದು ವಿಷಾದ ಪಡುವೆ ಹೇಗೆಂದು ನೀನಿಂದು ವಿಷಾದ ಪಡುವೆ ಮಾನುನಿ ಮಾನದ ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುವುದಲು ಸರಿಯಾದ ಉತ್ತರವನ್ನೇ ಕೊಡಬಹುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ನಾನು ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಮತಿಸಬಹುದು. ಆ ನಕುಲ ಸಹದೇವರು ಕೂಡ ಸುಮ್ಮನಿರಬಹುದು. ಆದರೆ ಈ ದಾಶನೃತ್ಯವನ್ನು ಪಾಂಡವರ ಕಳಂಕವೆಂದೇ ನಾನು ಭಾವಿಸಿರುವೆನು. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನು ಮಾತ್ರ ಇದನ್ನು ಇನ್ನೊಂದು ಗಳಿಗೆಯೂ ಸಹಿಸಲಾಗದು. ಅಗ್ರಜ, ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಈ ಅರ್ಜುನನ ಸಹಾಯವನ್ನಾಗಲಿ ನಾನೆಂದಿಗೂ ಅಪೇಕ್ಷಿಸುವುದಿಲ್ಲ.
ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು. ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ಧರ್ಮದಾಂಧನ ದುರ್ಯೋಧನನ ಅಗ್ರಜ, ಧರ್ಮದಾಂಧನ ದುರ್ಯೋಧನನ ದುರಾಗ್ರದನ ದ್ರುಪದ ಸುಜಯರು ಧರ್ಮದಾಂಧನ ದುರಾಗ್ರದನ ದ್ರುಪದ ಸುಜಯರು ಧರ್ಮದಾಂಧನ ಧ್ವಂಸವಗೈದು, ಧರ್ಮದಾಂಧನ ಧ್ವಂಸವಗೈದು ಧ್ವಂಸಗೈದು ಗದ ಭಾರವನ್ನಿಳಿಸಿದೆ. ಈ ಗದ ಜಗದ ಮಹಾಯುಧ, ಈ ಗದ ಅಟ್ಟಹಾಸದಿ ದುಷ್ಟ ಕೌರವನ ಅಟ್ಟಹಾಸದಿ ದುಷ್ಟ ಕೌರವನ ಅಟ್ಟಿ ಸಮರದ ಗಟ್ಟಿ ಮೆರೆಯುವೆ, ಹಟ್ಟಿ ಸಮರದ ಮೆಟ್ಟಿ ಮೆರೆಯುವೆ, ಮೆಟ್ಟು ತಗದೆಯ ಕುಟ್ಟು ತಗದೆಯ ಮೆಟ್ಟು ತಗದೆಯ ಕುಟ್ಟು ತಗದೆಯ ಕುಟ್ಟು ಕುಟ್ಟು ಗದ ಭಾರವನ್ನಿಳಿಸಿದೆ. ಈ ಗದ ಜಗದ ಮಹಾಯುಧ, ಈ ಗದ ಅಗ್ರಜ, ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು. ಆ ದುಷ್ಟ ಕೌರವನ ಕುರುಕುಲವನ್ನೆಲ್ಲ ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಸಹೋದರರೇ, ನಾನಿನ್ನು ಹೊರಡುವೆನು. ಭೀಮಸೇನ ಸ್ವಲ್ಪ ಕಾಯ್ಬೇಕು. ಭೀಮಸೇನ ಇದು ಪಾಪವಾಮನದಿ ಅನುಜ ಬಿಡು ಪಾಪವಾಮನದಿ. ಭೀಮಸೇನ ಇದು ಪಾಪವಾಮನದಿ ಅನುಜ ಬಿಡು ಪಾಪವಾಮನದಿ. ಸಮರ ಬಯಸುವುದನು ಸೀತಾ ಸುಡಿಸಿ ಸಮರ ಬಯಸುವುದನು ಸೀತಾ ಪಾಪವಾಮನದಿ ಅನುಜ ಬಿಡು ಪಾಪವಾಮನದಿ. मदाजी पांचाली जाती मुझे चाहती मदाजी पांचाली जाती मुझे चाहती वरो पंजाता रो नराली काले रोवारे मदाजी वरो पंजाता रो ತಾಳಿದವನು ಮುಂದೆ ಬಾಳಿದನೆಂಬಂತೆ. ಭೀಮಸೇನ ತಾಳಿದವನು ಮುಂದೆ ಬಾಳಿದನೆಂಬಂತೆ ಹಿರಿಯರಾಡಿದ ಮಾತು ದಿಗವಾಗಿದೆ. ಮನುಜ ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳಿವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಅರ್ಜುನ, ನಾನಿನ್ನು ಹೊರಡುವೆನು. ಧರ್ಮರಾಯ
ಯುದ್ಧದಂತೆ ಶಾಂತಿ ರಕ್ಷಣೆ. ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತ ಘೋರ ಕರ್ಮವೆಂಬುದನ್ನು ನೀನು ಅರಿತಿರುವೆಯಾ? ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೇ ಆದರೆ ಮುಂದೆ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನ ಮಾಡ್ತಿರೋನು ಪಾಂಚಾಲಿ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದ್ರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟದ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು? ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧ್ಯಾಸ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನೋಡ್ನಗುತ್ತ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರ ತಿಳಿದು ಬಳಿಕ ನಿಮ್ಮ ಇಷ್ಟದಂತೆ ಮಾಡಬಹುದಲ್ಲ? ಜಯ ಮಾತೃ ವಿಲಾಸ, ಜಯ ಮಾತೃ ವಿಲಾಸ, ಜಯ ಮಾತೃ ವಿಲಾಸ, ಚಪಲ ವೈಭವ ದುರಿತ ಸಂಭವ, ಚಪಲ ವೈಭವ ದುರಿತ ಸಂಭವ, ಈ ಜನರ ವೈಭವದ ಈ ಜನರ ವೈಭವದ ಭವದ ಮತಿ ಸರಳ ಮೃತಿ, ಭವದ ಮತಿ ಸರಳ ಮೃತಿ, ಭವಾಂತಗಳನ್ನು ಪಾಲಿಸುವ ವಿವೇಕ ಮಂದಿಸು ಕರ್ಮಬಲ, ಭವಾಂತಗಳನ್ನು ಪಾಲಿಸುವ ವಿವೇಕ ಮಂದಿಸು ಕರ್ಮಬಲ, ಭವದಳಿತು ಇಳಿದ ಮತ್ತು ಭವದಳಿತು ಇಳಿದ ಮತ್ತು ಭವಗಳ ಅನುಮತಿಯೇ ಮಾಯಾ ಪ್ರಪಂಚವಿದು ಮದನಾಚ ನೀಲ ಮಾಯಾ. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ವಾಸುದೇವ, ನಾನು ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೇನು ಪರಮಾತ್ಮ? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು ಮತ್ತು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿ ವಿಚಾರವೂ ನಡೆಯುತ್ತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನನಗಿನ್ನಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡಿಬಿಡುವೆನು. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು, ಈ ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಿಂದ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತವು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ತೊಡಿಸಲು ಅವಳಿಸುತ್ತಿರುವಲ್ಲವೇ? ಯಾದವಾಗ್ರಿಣಿ, ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಹಸನೆ ಏಕೆ? ಸಾವಧಾನದಿಂದ ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಕೃಷ್ಣ, ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು.
ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದ್ರಣ್ಣ? ಭೀಷ್ಮ, ದ್ರೋಣ ಮುಂತಾದವರು. ಕೃಷ್ಣ, ನನಗಿಲ್ಲಿರುವುದು ಸಾಧ್ಯವಿಲ್ಲ. ನಿಮ್ಮ ದುರ್ವಾರ್ತೆಗಳನ್ನು ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಯಿತು. ಅದನ್ನು ಸಾಧಿಸಿದಿರಿ ಸಹೋದರರೇ, ಅದನ್ನು ಸಾಧಿಸಿದಿರಿ. ಕೃಷ್ಣ ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸಿದ ಸಹೋದರ. ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವನ್ನು ನೀವೇ ಪ್ರೀತಿಸಿರಿ. ಈ ಭೀಮನದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಆಜ್ಞ ಸೈನಿ, ಪ್ರಾಣೇಶ್ವರ, ನೀನು ನಿರಾಶಳಾಗಬೇಡ. ಈ ಭೀಮನು ಏನಾರು ಬದುಕಿ ಉಳಿದರೆ ನಿನ್ನ ಸೇಡನ್ನು ತೀರಿಸುವವನು ನಾನಿನ್ನು ಹೊರಡುವೆನು. ನಿಲ್ಲು ಭೀಮಸೇನ, ನೀನು ನಿಜವಾಗಿ ಹಿಡಿಂಬ ಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿ ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿ ನನಗೊಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಒಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿದನು. ದುರ್ಯೋಧನನ ಸಂದೇಶ? ಆ ಕುನ್ನಿ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವೂ ಸಂಧಿ ಅಲ್ಲ. ಕೃಷ್ಣ, ಹೇಳು ಹೇಳು, ಏನೋ ಸಂದೇಶ? ಅದನ್ನು ಕೇಳುವ ಮೊದಲು ಸಮಾಧಾನದಿಂದ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಾನು ನಿಂತಿದ್ದಂತೆ ಹೇಳಿಬಿಡು. ಏನೋ ಸಂದೇಶ? ನೀನು ಕುಳಿತುಕೊಳ್ಳೋ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸದ ಮಾತು ಏಕೆ ಕೃಷ್ಣ? ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು ಭೀಮಸೇನ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿ ಇಡು. ನನ್ನ ಪಾಶದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ವಾಸುದೇವ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನಿನ್ನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೋ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೇನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯುತ್ತಿರುವುದು. ಇದರಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ಪರಿಹಾಸ್ಯ ಮಾಡುತ್ತಿರುವೆ ಅಣ್ಣ. ಪರಿಹಾಸವಲ್ಲ ಸಹೋದರಿ, ಶತ್ರುಗಳ ಎಡೆಮುರಿ ಬಿಡಿಸೋದ್ರಲ್ಲಿ ನೀನು ಮಹಾ ಪಂಡಿತೆಯಂತೆ. ಹಾಗೆ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನು ನೋಡು. ಕೃಷ್ಣ, ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಪರಮಾತ್ಮ, ಕಿರೀಟಿ, ಈಗ ಎಲ್ಲರೂ ನನ್ನ ಮಾತನ್ನು ಪೂರ್ಣವಾಗಿ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಆ ದಿನ ದುರ್ಯೋಧನ ರಾಜಸಭೆಯಲ್ಲಿ ನನ್ನ ಅಂಗಾಂಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯ ಮಾಡಿದರು ಪರಮಾತ್ಮ? ಏನು ಹೇಳಿದೆ ಕೃಷ್ಣ? ಆರಿ ಪರಿಗೈದವ ಅವನಾರಿ ಪರಿಗೈದವ, ಆರಿ ಪರಿಗೈದವ. ಪರಮಾತ್ಮ, ಭೀಮಸೇನ, ಶರಣ ಮಾಡಿದ ಪುರಸಭೆಯೊಳಗೆ ಶರಣ ಮಾಡಿದ ಆರಿ ಪರಿಗೈದವ ಅವನಾರಿ ಪರಿಗೈದವ, ಆರಿ ಪರಿಗೈದವ. ಪರಮಾತ್ಮ, ಭೀಮಸೇನ, ಕೇಶವನಿನ್ನಾರಿಯೋ ಪ್ರೀತಿಯಿಂದಲೇ ತೋಪದು. ಕೇಶವನಿನ್ನಾರಿಯೋ ಪ್ರೀತಿಯಿಂದಲೇ ತೋಪದು. ಈ ಸಮಯದಿ ಬಲಕ ತರಿಬೋದು ಬಲ, ಈ ಸಮಯದಿ ಬಲಕ ತರಿಬೋದು ಬಲ. ಆರಿ ಪರಿಗೈದವ ಅವನಾರಿ ಪರಿಗೈದವ, ಆರಿ ಪರಿಗೈದವ ಆ ದುರುಳ ನಾರಿ ಪರಿಗೈದವ ಅವನಾರಿ ಪರಿಗೈದವ. ಏನು ಹೇಳಿದೆ ಕೃಷ್ಣ?
ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದವನ ಯಾರು ಯಾರ ದುರಾತ್ಮನು? ಮತ್ತಿನ್ಯಾರು ಭೀಮಸೇನ? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರ್ಯಾದ ಅವನ ತಮ್ಮ ದುಶ್ಯಾಸನು ನಡೆಸಿದನು. ಇಂಥ ಸಾಹಸವು ಅವರಿಂದಲ್ಲ ಮತ್ತಾರಿಂದ ಸಾಧ್ಯ? ಎಲ್ಲೋ ಕುನ್ನಿ ದುರ್ಯೋಧನ, ಯಾಜ್ಞ ಸೈನ್ಯ ಆ ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿರುವನೆಂತೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಂಧಿಗೆ ಸಮ್ಮತಿಸುತ್ತಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸಿದಾದರೆ ಅದು ರಣಂಗಳದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲ ವಿಫಲ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷಿಸನಲ್ಲವೆಂದು ಸಂಧಿಗಾಗಿ ಸರ್ವ ಪ್ರಯತ್ನವೇ ಮಾಡಿದನು ಪರಮಾತ್ಮ. ಯಾಜ್ಞ ಸೈನ್ಯ, ಬಾ ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಏಕೆ? ಅಗ್ರಜ ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಓಹೋ, ಅವರು ಬಿಡಿಸುವುದಿಲ್ಲ. ವಾಸುದೇವ, ಇದೋ ನಿನಗೆ ನಮಸ್ಕರಿಸುವೆನು, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಯಾರು ಬಿಡಿಸದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಮನ್ನಮತಿಯ ಕೌರವನ ಸಂಧಿ ನಮಗೆ ಸಲ್ಲದು. ಮನ್ನಮತಿಯ ಕೌರವನ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದ ರಾಜ ಅವರಪ್ಪನ ಆಸ್ತಿಯೇ. ಹೇಳುತ್ತಿದ್ದ ಭಿಕ್ಷೆ ಬೇಡುವುದ ರಾಜ ಅವರಪ್ಪನ ಆಸ್ತಿಯೇ. ಚಲವಹಿಸಿ ದುರ್ದಿಯನು, ಚಲವಹಿಸಿ ದುರ್ದಿಯನು. ಒಪ್ಪಿದ ಕುರು ರಾಕ್ಷಸರ ಧರ್ಮಶಿಲ್ವ ನೆಲೆಯರು. ಮಂದಮತಿಯ ಕೌರವನ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಅಗ್ರಜ, ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಶೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಆ ದುಷ್ಟ ದುಶ್ಯಾಸನನಿಂದ ಅಪಮಾನ ಹೊಂದಿ ಮುಕ್ತ ಕೇಶಿಯಾಗಿ ರೂಪುಗೊಂಡಂತೆ ಕಣ್ಣೀರಿಡುತ್ತಾ ನಿಂತಿದ್ದ ಈ ಪಾಂಚಾಲ ರಾಜನ ನಂದಿನಿಯ ಸಮ್ಮುಖದಲ್ಲಿ ನಾನು ಆ ದಿನ ಪ್ರತಿಜ್ಞೆ ಮಾಡಿದೆನು. ಈ ದಿನ ಯುದ್ಧವು ಸನ್ಮುಕ್ತವಾಗುವ ಮೊದಲೇ ಪುನಃ ಪ್ರತಿಜ್ಞೆ ಮಾಡುವೆನು. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ವಾಸುದೇವ, ಕರ್ಣನ ಶಿರವನ್ನು ಭೂಮಿಗುರುಳಿಸುವ ನನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳದ ಹೊರತು ಈ ಪಾರ್ಥನಿಗೆ ಶಾಂತಿ ಇಲ್ಲ. ನಾನಿನ್ನು ಹೋಗುವೆನು. ಪರಮಾತ್ಮ, ಈ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡುವ ಭಾರವು ನಿನ್ನದೇ ಪರಮಾತ್ಮ. ನಾನಿನ್ನು ಬರಲೇ? ಆಗಬಹುದು, ನೀನಿನ್ನು ನಡೆ.